ಬೇರೆ ಬಿಡ್ತಾ ಇದೀವಲ್ವಾ, ಇವತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ಟೈತೆ. ಮಳೆ ಬರ್ತಾ ಇದ್ರೆ ಸಾಕು. ಇವಾಗ ಗೇಮ್ ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಮಲ್ಕೊಂಡಿರಲಿಲ್ಲ, ಮನೇಲಿ ಮಲಗಿದೆ. ಯಾಕಂದರೆ ಜಾಗನೇ ಇರಲಿಲ್ಲ, 3 ಜನ ಮಲಗಿದ್ದು. ಅದಕ್ಕೆ ಬೇಡ ಅಂದ್ಬಿಟ್ಟು ವಾಪಸ್ ಮನೇಲಿ ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಪೂಜೆ ಆಗೈತೆ, ಗಣೇಶಂದು ಪೂಜೆ ಮಾಡ್ಬಿಟ್ಟು ಹೋಗೋರೆ ಹುಡುಗರು. ಮತ್ತೆ ಬರ್ತಾರೆ, ಇನ್ನೊಂದು 3-4 ಅವರ್ ಎಲ್ಲ ಬಂದ್ಬಿಡ್ತಾರೆ. ಗಣಪತಿ ಬೇರೆ ಬಿಡ್ತಾ ಇದೀವಲ್ವ, ಇವತ್ತು ವಿಸರ್ಜನೆ ಡೇ. ಇವತ್ತು ಫುಲ್ ಅಲ್ಟಿಮೇಟ್ ಗ್ರ್ಯಾಂಡು. ಈ ಥರ ಗ್ರ್ಯಾಂಡು ನಾವು ಇಲ್ಲಿವರೆಗೆ ಮಾಡೇ ಇಲ್ಲ. ಇಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ನೋಡೋದ. ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಪ್ಲ್ಯಾನಿಂಗ್ ಆಗೈತೆ, ಜಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿವರೆಗೆ ನಾವು ಅಂದ್ಕೊಂಡಿರೋ ಥರ ಯಾವತ್ತೂ ಡೌನ್ ಆಗಿಲ್ಲ, ಅಂದ್ಕೊಂಡಿರೋ ಥರನೇ ಬಂದೈತೆ. ಬಟ್ ಈ ಟೈಮು ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದ್ಕೊಬಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಟ್ಟೈತೆ. ಕರೆಕ್ಟಾಗಿ ಹೋಗುತ್ತಾ ಅಂತ ಎಲ್ಲ ಗಣೇಶನ ಮೇಲೆ. ನೆನ್ನೆ ತುಂಬ ಪ್ರಸಾದ ಮಿಕ್ಕಿತ್ತು, ಹಸುಗಳು ಬಂದಿತ್ತು, ಹಸುಗಳಿಗೆ ಹಾಕ್ಬಿಟ್ಟಿದ್ದೀನಿ. ಇದು ನೆನ್ನೆ ಬಿಟ್ಟಿರೋ ರಂಗೋಲಿ ಇವತ್ತು ಸ್ವಲ್ಪ ಎಲ್ಲ ಅಳಿಸೋಗುತ್ತೆ. ಡ್ಯಾನ್ಸ್ ಮಾಡ್ತಾರಲ್ವ, ಎಲ್ಲ ಸ್ವಲ್ಪ ಅಳಿಸೋಗುತ್ತೆ. ಬಟ್ ಎಲ್ಲರೂ ಚೆನ್ನಾಗೇ ಬಿಟ್ಟೋ ರಂಗೋಲಿ. ಇನ್ನೂ 1-2 ಬಿಡಬೇಕಾಗಿತ್ತು, ಬಟ್ ಇನ್ನೊಂದಿಬ್ಬರು ಬರಲಿಲ್ಲ. ಬಟ್ ಪರವಾಗಿಲ್ಲ, ಬಿಟ್ಟಿರೋದ್ರಲ್ಲಿ ಎಲ್ಲರೂ ಚೆನ್ನಾಗಿ ಬಿಟ್ಟಾರೆ. ಎಲ್ಲ ಪ್ಲ್ಯಾನಿಂಗ್ ನಡೀತೈತೆ. ಇವಾಗ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು. ಈ ಆಟೋ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇದೇ ಪ್ರಾಬ್ಲಮ್ಮು, ಎಂಡಿಂಗಲ್ಲಿ ಎಲ್ಲ ಸ್ವಲ್ಪ ಬೇಗ ಮಾಡಬೇಕು. 1-2-3 ಮಾಡಿರಲಿಲ್ಲ, ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಅದೊಂದು ಅಡ್ಜಸ್ಟ್ ಆಗಿಬಿಟ್ರೆ ಕ್ಲಿಯರು, ಈಸಿ. ನೈಟ್ಗೆ ಒಂಚೂರು ಏನೂ ಪ್ರಾಬ್ಲಮ್ ಆಗೋಲ್ಲ. ಅದೊಂದು-2 ರೆಡಿ ಆಗಬೇಕು. ನೋಡೋದ ಎಷ್ಟು ಬೇಗ ರೆಡಿ ಆಗುತ್ತೆ. ಟಮಟೆ ರೆಡಿ ಆಯಿತು. ಟಮಟೆ ಅಂತೂ ಸಿಕ್ಕೇ ಇರಲಿಲ್ಲ. ಇನ್ನೊಂದು 2 ದಿನದ ಹಿಂದೆ ಟಮಟೆ ಬುಕ್ ಆಗಿತ್ತು, ಅದು ಕಾಸ್ಟ್ಲಿಗೆ ಬುಕ್ ಆಗಿಬಿಟ್ಟೈತೆ. ಯಾಕಂದರೆ ಎಲ್ಲೂ ಟಮಟೆ ಇಲ್ಲ. 3 ದಿನಕ್ಕೆ ಎಷ್ಟೊಂದು ಜನ ಬಿಡ್ತಾರೆ, ಎಲ್ಲ ಬುಕ್ ಆಗಿಬಿಟ್ಟಿದ್ರು. ನಾವು ಲೇಟ್ ಮಾಡಿಬಿಟ್ವಿ. ಹೆಂಗೋ ಫೈನಲಿ ಬುಕ್ ಆಯಿತು ಟಮಟೆ. ಅದೇ ಟೆನ್ಷನ್ ಇದ್ದಿದ್ದು ಜಾಸ್ತಿ. 1K ವಿಡಿಯೋ ಸ್ವಲ್ಪ ದಿನಗಳಲ್ಲಿ ಬರುತ್ತೆ, ಅದಕ್ಕೋಸ್ಕರ ರೆಡಿ ಮಾಡ್ತಾವನೆ ಶೂಟ್ ಮಾಡೋಕ್ಕೆ. ಸ್ಟೇ ಟ್ಯೂನ್. 1K ಸಬ್ಸ್ಕ್ರೈಬರ್ದು ಸ್ಪೆಷಲ್ ವಿಡಿಯೋ. ಬಿ ವೇಟಿಂಗ್. ಸ್ವಲ್ಪ ದಿನಗಳಲ್ಲಿ ಬರುತ್ತೆ. ಅದೊಂದು ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಜಾಸ್ತಿ ಇದೆ, ಬರುತ್ತೆ ಬೇಗ. ಹೋಗ್ತಾ ಇದ್ದೀವಿ ಗಣಪತಿ ಹತ್ರ. 3 ದಿನ ಆಯ್ತಲ್ವ, ಇವತ್ತು ಬೇರೆ ಬಿಟ್ಬಿಡ್ತೀವಿ. ಅದಕ್ಕೆ ಇದನ್ನು ಇಟ್ಬಿಡೋಣ ಅಂತ. ಒನ್ಕೆದು ವಿಡಿಯೋ ಶೂಟ್ ಮಾಡೋಕ್ಕೆ ಬಂದ್ವಿ. ಮಳೆ ಬಂದ್ಬಿಟ್ಟಿತ್ತು, ಹೆಂಗೋ ಕಡಿಮೆ ಆಗೈತೆ. ಈ ನನ್ನ ಮಗ ಮಳೆ ಬರುತ್ತೆ ಅಂತ ಇದ್ದ. ಹೆಂಗೋ ಮಳೆ ಬಂತು, ಆದರೆ ಜಾಸ್ತಿ ನೆಂದಿರೋದೆ ಇವನು. ಕ್ಯಾಮ್ರಾದಲ್ಲಿ ಶೂಟ್ ಮುಗೀತು. ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು, ಎಲ್ಲ ಈ ಪ್ರಭುವಿಂದ. ಬಟ್ ಆದ್ರೂ ಸ್ವಲ್ಪ ಟೇಕ್ಸ್ಗಳು ತೊಗೊಂಡಿದ್ದೀವಿ. ಬಟ್ ಆದರೂ ಎಲ್ಲ ಕರೆಕ್ಟಾಗಿ ಬಂದೈತೆ. ಸ್ವಲ್ಪ ಸ್ಟೆಬಿಲೈಸೇಷನ್ ಪ್ರಾಬ್ಲಮ್ ಆಯಿತು, ಟ್ರೈಪಾಡ್ ಮರೆತುಬಿಟ್ಟಿದ್ವಿ ಈಚೆ ತೊಗೊಂಡು ಹೋಗ್ಬೇಕಾರೆ. ಬಟ್ ಆದರೂ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀವಿ. ಮತ್ತು ಆ ವಿಡಿಯೋ ಫುಲ್ ಸ್ಪೆಷಲು, ಆ ವಿಡಿಯೋ ಮಾತ್ರ ಮಿಸ್ ಮಾಡಿಬಿಡಿ. ಇವಾಗ ಗಣಪತಿ ಹತ್ರ ಹೋಗೋದ. ಸ್ವಲ್ಪ ಬಟ್ಟೆಗಳೆಲ್ಲ ತಂದವ್ರೆ, ಹಾಕೋದು ಏನೇನು ತಂದವ್ರು ನೋಡೋದ. ಇವಾಗ ಬಟ್ಟೆಗಳು ತಂದವ್ರೆ ನೋಡೋದ, ಯಾವ ಕಲರ್ ತೊಗೊಬಂದವ್ರೆ. ಇವಾಗ ಶಾಲ್ಗಳು ತಂದಿದ್ದೀವಿ, ಹುಡುಗರಿಗೂ ತಂದಿದ್ದೀವಿ ಮತ್ತು ರೋಡವ್ರಿಗೂ ತಂದಿದ್ದೀವಿ. ಎಷ್ಟು ಶಾಲ್ ತಂದಿದ್ದೀರಾ? 45 ಶಾಲ್ ತಂದಿದ್ದೀರಾ? ಇರಲಿ ಬಿಡು, ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜಾಸ್ತಿ ತಂದಿರೋದು. 45 ಶಾಲು 10-15 ಮುಗಿಸ್ಬಿಡ್ತಾಯಿದ್ವಿ ಎಲ್ಲ ಸರಿ. ಮತ್ತು ಇದು ಈ ವರ್ಷದ ಬಟ್ಟೆ ಕುರ್ತಾ, ಇದು ಗ್ರೀನ್ ಕಲರು. ಬಟ್ ಕುರ್ತಾ ಥರನೇ ಐತೆ ಅವ್ನು ಕಳಿಸಿದ್ದು ನೋಡಿದ್ರೆ. ಇದೊಂದು ಗ್ರೀನ್ ಕಲರ್ ಶರ್ಟ್ ತಂದಿದ್ದೀವಿ, ಪೀಚ್ ಗ್ರೀನು. ಇದೇ ಒಂದು 12 ಐತೆ. ಇವಾಗ ಒಂದು ಮೇಜರ್ ಪ್ರಾಬ್ಲಮ್ ಆಗೈತೆ. 2 ಸೆಕೆಂಡ್ಸ್ಗೂ ಕಾಪಿ ರೈಟ್ ಕ್ಲೈಮ್ ಬೀಳ್ತೈತೆ ಒಂದು ಸಾಂಗ್ಗೆ. ಬಟ್ ಜಸ್ಟ್ 2 ಸೆಕೆಂಡ್ಸ್ ಹಾಕಿದ್ದಕ್ಕೆ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಂಗ್ಸು ಸಿಗ್ತಾಯಿಲ್ಲ. ಏನೋ ಒಂದು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಅದೊಂದು ಪಕ್ಕ ಒಂದು ಫಿಗರ್ ಔಟ್ ಮಾಡಬೇಕು. ಪಕ್ಕ ಮಳೆ ಬೇರೆ ಬರ್ತೈತೆ. ಗಣಪತಿ ಎತ್ತದಾಗ ಮಳೆ ಬರ್ತೈದ್ರೆ ಸಾಕು. ಲೈಟಿಂಗ್ ಎಲ್ಲ ಫುಲ್ ಆನ್ ಮಾಡಿದ್ದೀವಿ. ಇನ್ನೇನು ಇನ್ನು ಸ್ವಲ್ಪ ತಲ್ವ, ಇನ್ನು 1 ಅವರ್ ಸ್ಟಾರ್ಟ್ ಮಾಡ್ತೀವಿ ಪೂಜೆ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಮೇಲೆ ಬಟ್ಟೆ ಹಾಕೊಳ್ಳೋದ. ಇನ್ನೇನು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರೀ ಅಷ್ಟೇ, ಆಮೇಲೆ ಫುಲ್ ಬಿಸಿ. ರೆಡಿ ಆಗಾಯಿತು. ಇದು ಪೀಚ್ ಕಲರ್ ನೋಡಿ ಹೆಂಗೈತೆ. ಸಿಂಪಲಾಗಿ ತೊಗೊಬಂದಿದ್ದು ಈ ಟೈಮು. ಕುರ್ತಾ ತಗೊಬರೋದ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಸ್ವಲ್ಪ ಕುರ್ತಾ ಥರನೇ ಐತೆ ಲೈಟಾಗೆ. ಬಟ್ ಪರವಾಗಿಲ್ಲ, ಚೆನ್ನಾಗೈತೆ ನೋಡೋಕ್ಕೆ, ಸಾಕು. ಮಳೆ ಬರೋಂಗೈತೆ, ಅಲ್ಲೇ ಸ್ವಲ್ಪ ಹನಿ ಆಗ್ತೈತೆ. ಮಳೆ ಬರ್ತಾಯಿದ್ರೆ ಸಾಕು. ಇವತ್ತು ಒಂದು ದಿನ ಇವಾಗ ಫೈಲ್ಗೆಲ್ಲ ತುಂಬ್ತಾ ಇದೀವಿ ಪ್ರಸಾದನೆಲ್ಲ. ಯಾಕಂತಂದರೆ ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಎಲ್ಲ ಬ್ಯುಸಿ ಆಗಿಬಿಡ್ತಾರೆ. ಅದಕ್ಕೆ ಇವಾಗಲೆಲ್ಲ ತುಂಬ್ತವ್ರೆ. ಡೈರೆಕ್ಟ್ ಇದನ್ನ ಕೊಟ್ಬಿಡೋದು ಅಷ್ಟೇ. ಸ್ವಲ್ಪ ಹಾರೈತೆ ಜಾಸ್ತಿ, ಅಷ್ಟೊಂದೇನು ಬಿಸಿ ಇಲ್ಲ. ಕೇಸರಿ ಬಾತುವೆ, ಅರ್ಧ ಬಾತು ಅರ್ಧ ಕೇಸರಿ ಬಾತು. ಎಲ್ಲರ ಮನೆಗೂ 3-4 ಕೊಟ್ಬಿಡ್ತೀವಿ. ಈಗ ಪೂಜಾರಿ ಬಂದವ್ರೆ. ಇವಾಗ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಹಾರ ಹಾಕ್ತವ್ರೆ, ಹಾರ ರೆಡಿ ಮಾಡ್ತವ್ರೆ. ಇವಾಗ ಲೋಟಸ್ ಹಾರ ತಗೊಬಂದಿದ್ದೀವಿ ಈ ಟೈಮ್. ಜಾಸ್ತಿ ಕಟ್ ಮಾಡ್ಬಿಟ್ಟಿರ. ಆಮೇಲೆ ವಾರ್ಮ್ ಅಪ್ ಮಾಡ್ತವ್ರೆ. ಇನ್ನೂ ಒಂದು ಅರ್ಧ ಗಂಟೆ ವಾರ್ಮ್ ಅಪ್ ಮಾಡ್ತಾರೆ. ಅದಾದಮೇಲೆ
ನಮ್ಮ ಹಬ್ಬ ಸ್ಟಾರ್ಟು. ಇವಾಗ ಗೇಮ್ ಸ್ಟಾರ್ಟು. ಮುಗೀತು, ಫುಲ್ಲು ಕುಂದೆ, ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ದೀನಿ, ವಾಯ್ಸ್ ಫುಲ್ ಚೇಂಜು. ನಾವು ಗಣಪತಿ ಬಿಡಕ್ಕೆ ಹೋಗ್ಬೇಕು, ಎಲ್ಲ ಮೇಲೆ ಕೂತಾರೆ, ನಾವು ಹತ್ಕೊಂತೀವಿ ಇದ್ರ ಒಳಗೆ. ಇವಾಗ ಗಣಪತಿ ತಗೊಂಡೋಯ್ತಾ ಇದ್ದೀವಿ ನೀರಿಗೆ ಬಿಡೋಕ್ಕೆ. ಎಲ್ಲ ಫುಲ್ ಮುಗೀತು, ಎಲ್ಲ ಆಟೋ ಮೇಲೆ ಕೂತಿದ್ದೀವಿ. ಇವರೆಲ್ಲ ಈ ಸೈಡ್ ನಿಂತವ್ರೆ ಆಟೋ ಒಳಗೆ. ಇವಾಗ ಗಣಪತಿನ ಬಿಡಬೇಕು, ನೀಟಾಗಿ ಕಳಿಸ್ಕೊಡೋದ. ನೀರು ಫುಲ್ ತುಂಬೈತೆ. ಲಾಸ್ಟ್ ಟೈಮ್ ನೀರೇ ಇರಲಿಲ್ಲ, ಈ ಟೈಮ್ ಫುಲ್ ತುಂಬೈತೆ ನೀರು. ಹಾಂ, ಇಟ್ಕೊಂಡಿದ್ದೀನಿ, ನೋವರಿ ನಾನು ಇದೀನಿ ಇಲ್ಲೇ. ರಿವರ್ಸ್ ನೋಡ್ಕೊಳ್ಳ ಅಮ್ಮೋಗ್. ಬನ್ನಿ. ಲಾಸ್ಟ್ ಟೈಮ್ ಇಲ್ಲವೇ ಇಲ್ಲ, ಗಣಪತಿನೇ ಇಲ್ಲ ಅನ್ಕೋಬಿಡಿ. ಲಾಸ್ಟ್ ಟೈಮ್ ನೀರೇ ಇಲ್ಲ ಅನ್ಕೋಬಿಡಿ. ಈ ಟೈಮು ನೀರು ಐತೆ. ಈ ಸೈಡೇ ಬಿಡಿಸ್ಬಿಡೋದಾ? ಅವ್ರು ಬಿಡ್ತಾರ ನೋಡ. ಹಾಂ ಅಣ್ಣ, ಇಲ್ಲಿ 2ನೇ ಕಡೆ, 1ನೇ ಕಡೆ ಬೇಡ, 2ನೇ ಕಡೆ. ಅಲ್ಲಿ ಆರ್ಚ್ ಐತೆ ನೋಡಿ, ಈ ಸೈಡ್ ಹಾಕೋಬಿಡೋದ ಅಣ್ಣ. ಈ ಸೈಡ್ ಬೇಡ. ಹಾಂ, ಈ ಸೈಡ್ ಹಾಕೋಬಿಡೋದ. ಹೊಟ್ಟೈತದೆ, ಇಲ್ಲಿ ತಡ್ಕತ್ತದಿಲ್ಲ ಅಂದ್ರೆ ಮಧ್ಯದಲ್ಲಿ ಇಲ್ಲಿ ಹಾಕೋಬಿಡೋದ. ಹಾಂ ಅಂಕಲ್ ಒಂಚೂರು ಕೇಳಿ, ಅವ್ರನ್ನ ಬಿಡ್ತಾರ? ಅವ್ರನ್ನೊಂಚೂರು ಕೇಳಿ ಬಿಟ್ಕೊಡ್ತಾರ? ಹಾಂ, ಇವಾಗ ಗಣೇಶನ ಇಳಿಸ್ತಾ ಇದ್ದೀವಿ. ಇವಾಗ ಇಳಿಸ್ಕೊಂಡು ಇಲ್ಲಿ ಇಟ್ಟು ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡ್ತೀವಿ. ಬಂದ್ರ ಎಲ್ಲ ಕೈ ಹಾಕಿ. गणपति महाराज के ಗೈಸ್, ಎಲ್ಲ ಚೆನ್ನಾಗಿ ನಡ್ಕೊಂಡಾಯ್ತು. ಈ ವರ್ಷನೂ ವಿಸರ್ಜನೆ ಫುಲ್ ಕ್ಲೀನಾಗಿ ಆಯಿತು, ಮತ್ತು ಸ್ವಲ್ಪ ಗ್ರ್ಯಾಂಡಾಗೂ ಬಿಟ್ವಿ. ಮುಂದಿನ ವೀಡಿಯೋಸು ಕಾಯ್ತಾರೆ. ಇನ್ನೂ 1K ಸಬ್ಸ್ಕ್ರೈಬ್ ವೀಡಿಯೋಸ್ ಬರ್ತಾಯಿದೆ, ಸ್ಪೆಷಲ್ ವೀಡಿಯೋ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟಾಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಪೀಸ್ ಔಟ್, ಬಾಯ್. ಗೈಸ್, ಗಣಪತಿ ಬಿಟ್ಟಾಯ್ತು ನೀರೊಳಗೆ. ಇವಾಗ ಟೆಂಟ್ ಹತ್ರ ಹೋಗ್ತಾ ಇದೀವಿ. ಅಯ್ಯೋ, ಫುಲ್ ನೀರಾಗ್ಬಿಟ್ಟೈತೆ ಕಣ. ಸ್ಟಾರ್ಟ್.